ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಸೊ ಇವತ್ತೇನಂದರೆ ಬೆಳಗ್ಗೆನೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ಇವಾಗ ಪೂಜೆ ಎಲ್ಲ ಇರುತ್ತೆ ಮತ್ತು ಕೆಲ್ಸಕ್ಕೆ ಹೋಗೋರೆಲ್ಲ ಇದ್ದಾರಲ್ಲ, ಸೊ ಅವರಿಗೆಲ್ಲ ಟಿಫನ್ ಮಾಡಬೇಕು. ಸೊ ನಿಮ್ಮದು ಟಿಫನ್ ಇವತ್ತೇನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಸೊ ಇವಾಗ ಮಧ್ಯಾಹ್ನ ಆಗಿಬಿಟ್ಟೈತೆ. ಮಧ್ಯಾಹ್ನ ಅನ್ನ ಸಾರು ಮಾಡಿದ್ದೀನಿ, ಮುದ್ದೆ ಒಂದು ಮಾಡಬೇಕು. ಅದ್ರ ನಡುವೆ ಸ್ವಲ್ಪ ಲಾಗ್ ಮಾಡೋಣ ಅಂತ ಬಂದೆ, ಯಾಕಂದರೆ 2 ಡೇಸ್ ಲಾಗ್ ಮಾಡಿದ್ದಿಲ್ಲ. ಸೊ ಏನಾಯ್ತು ಅಂದರೆ, ನಿನ್ನೆ ನನ್ನ ತಮ್ಮ ಕಾಲೇಜಿಗೆ ಹೋಗಿದ್ದ, ಒಂದು ಮರಿ ತೊಗೊಂಬಂದಿದ್ದ. ಪಾಪ ಅದೆಷ್ಟು ಕ್ಯೂಟಾಗಿದೆ ಗೊತ್ತಾ, ತಾಯಿ ಇಲ್ಲ, ಅದಕ್ಕೆ ಇನ್ನೂ ರೆಕ್ಕೆ ಸ್ವಲ್ಪ ಬಂದೈತೆ, ಅದು ಹಾರಕ್ಕೂ ಆಗ್ತಿಲ್ಲ. ಅಂದರೆ ಅದೇ ತಕ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಚಿಕ್ಕದು. ಸೊ ನಾವೇ ಒಂದೊಂದು ಡ್ರಾಪ್ಸ್ ಬಿಡಬೇಕಾಗುತ್ತೆ, ನೀರೇ ಆಗಲಿ ಅಥವಾ ಏನೇ ಆಗಲಿ. ಅದು ಬಾಯಿ ಅಂತ ಮಾಡಿದ್ರೆ ಹಾಕ್ಬೋದಿತ್ತು, ಬಟ್ ಅದು ಹಂಗೆ ಮಾಡಲ್ವಲ್ಲ. ಸೊ ನಾವೇ ಇನ್ನು ಸ್ವಲ್ಪ ಡ್ರಾಪ್ಸ್ ಹಾಕಿ ನೀರು ಹಾಕೋದೇ ಆಗಲಿ ಏನೇ ಆಗಲಿ ಸ್ವಲ್ಪ ಕಾಳುಗಳನ್ನ ಎಣಿಸ್ಬಿಟ್ಟು ತಿನ್ನಿಸ್ತಿದ್ದೀನಿ. ತುಂಬ ಕ್ಯೂಟಾಗಿದೆ. ಸೊ ಅದೇನಾದರೂ ದೊಡ್ಡದಾಗಿ ಆರೋಕ್ಕೆ ಸ್ಟಾರ್ಟ್ ಆದರೆ ಎಲ್ಲಿ ನಾನು ಬಿಟ್ಟು ಹೋಗುತ್ತೆ ಅಂತ ತುಂಬ ಬೇಜಾರಾಗಿದೆ. ಸೊ ನಿಮ್ಮ ಮನೇಲೂ ಕೂಡ ಇದೇ ಥರ ಪಕ್ಷಿ ಸಾಕಿದ್ದೀರಾ? ಸೊ ನಿಮಗೂ ಅದ್ರ ಮೇಲೆ ಇದೇ ಥರ ಫೀಲ್ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಏನಂದರೆ ದಿನ ಲಾಗ್ ಮಾಡೋಣ ಅಂದ್ಕೊತೀನಿ. ಸೊ ವಾಯ್ಸ್ ನೀಟಾಗಿ ಕ್ಲಿಯರಾಗಿ ಕೇಳಿಸ್ತಿಲ್ಲ, ಮೈಕು ಕೂಡ ಇಲ್ಲ. ಅದೇ ಮೈಕ್ ಆರ್ಡರ್ ಮಾಡಿದ್ದೀನಿ. ಸೊ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಂದರೆ ದಿನ ಲಾಗ್ ಮಾಡ್ತಿರ್ತೀನಿ, ನಿಮ್ಮ ಮುಂದೆ ಯಾವಾಗಲೂ ಸದಾ ಕಾಣಿಸ್ಕೊತಿರ್ತೀನಿ. ನಿಮ್ಮ ಸಪೋರ್ಟು ಕೂಡ ನಮಗೆ ಸದಾ ಕಾಲ ಇರಬೇಕು. ಮತ್ತೇನೆಂದರೆ ಇವಾಗ ಬೇಸಿಗೆ ಟೈಮಲ್ಲ, ತುಂಬ ಸೆಕೆ, ತುಂಬ ಹಿಂಸೆ ಆಗ್ತಿರುತ್ತೆ. ನಮಗಂತೂ ಮನೇಲಿ ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗ್ತಿರುತ್ತೆ. ನಾನಂತೂ ಹೋಗೋದು ನೀರು ಕುಡಿಯೋದು, ರೂಮಿಗೆ ಬಂದರೂ ಫ್ಯಾನ್ ಹಾಕೋದು, ರೂಮಿಗೆ ಬಂದರೂ ಫ್ಯಾನ್ ಹಾಕೊಂತೀನಿ. ಮನೇಲಿ ಏನು ಫ್ಯಾನ್ ಹಾಕ್ತೀಯ, ಬರೀ ಫ್ಯಾನ್ ಹಾಕ್ತೀಯಲ್ಲ ಅಂತ ಬೈತಿರ್ತಾರೆ. ಏನು ಮಾಡೋಣ, ಸೆಕೆಗೆ ಇರೋಕ್ಕಾಗುತ್ತಾ, ಫ್ಯಾನ್ ಹಾಕಲೇಬೇಕು. ಸೊ ನಿಮಗೇನು ಹೇಳ್ತೀನಿ ಅಂದರೆ, ಬೇಸಿಗೆ ಟೈಮಲ್ಲಿ ತುಂಬ ಚೆನ್ನಾಗಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಎಳ್ನೀರು ತರಿಸ್ಕೊಂಡು ಕುಡೀರಿ. ಇವಾಗಂತೂ ಎಳ್ನೀರು ರೇಟ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ. ನಮ್ಮ ಹಳ್ಳಿ ಸೈಡ್ ಅಂದರೆ ತೋಟಕ್ಕೆ ಎಲ್ಲಾದರೂ ಹೋಗೋದು, ಕಲ್ಲು ಹಾಕೋದು ಅಥವಾ ಏನಾದರೂ ಹಾಕಿ ಬೀಳಿಸ್ಬಿಟ್ಟು ಎಳ್ನೀರನ್ನ ಕಲ್ಲಲ್ಲಿ ಚಚ್ಬಿಟ್ಟು ಎಳ್ನೀರು ಕುಡಿತಿದ್ವಿ. ಆವಾಗಲೇ ಒಂಥರ ಮಜಾ ಅಲ್ವಾ. ಸೊ ಇವಾಗ ಈ ಸಿಟಿ ಸೈಡ್ ಹೆಂಗಂದರೆ, ನಾವು ಕುಡಿಬೇಕಂದ್ರೆ ದುಡ್ಡು ಕೊಟ್ಟೆ ಕುಡಿಬೇಕು ಅಂತ ಪರಿಸ್ಥಿತಿ ಬಂದುಬಿಟ್ಟೈತೆ. ಇವಾಗ ಏನಂದರೆ ತುಂಬ ಜನ ಈ ಸೆಕೆ ಟೈಮಲ್ಲಿ ಬೇಸಿಗೆಗಳಲ್ಲಿ ತುಂಬ ಬೇರೆ ಥರ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಒಬ್ಬೊಬ್ರಿಗೆ ಸ್ಟಾರ್ಟ್ ಆಗಿರ್ಬೇಕನ್ಸುತ್ತೆ. ದಯವಿಟ್ಟು ನೀರು ತುಂಬ ಚೆನ್ನಾಗಿ ಕುಡಿಯಿರಿ. ದಿನಕ್ಕೊಂದು 3-4-5 ಲೀಟ್ರ್ ನೀರು ಕುಡಿಲೇಬೇಕು, ಇಲ್ಲಾಂದರೆ ತುಂಬ ಸಮಸ್ಯೆಗಳನ್ನ ಎದುರಿಸ್ತೀರಾ. ಏನಂದರೆ ಬರೀ ನೀರಲ್ಲ, ಮಜ್ಜಿಗೆ ಸಹ ಕುಡಿಬೇಕು. ಮಜ್ಜಿಗೆ ಹೆಂಗಂದರೆ ಗಟ್ಟಿ ಅಲ್ಲ, ಸ್ವಲ್ಪ ನೀರು ಥರ ಮಾಡ್ಕೊಬೇಕು. ಯಾಕಂದರೆ ಗಟ್ಟಿ ಇದ್ದರೆ ಮೊಸರು ಹೀಟ್ ಅಲ್ವಾ, ಸೊ ಅದಕ್ಕೆ ನೀರು ಥರ ಮಾಡ್ಕೊಂಡು ಕುಡೀರಿ. ಅದೇ ರೀತಿ ಫ್ರೂಟ್ಸ್ ಚೆನ್ನಾಗಿ ತಿನ್ನಿರಿ. ಕಲ್ಲಂಗಡಿ ಹಣ್ಣಾಗಲಿ, ದ್ರಾಕ್ಷಿನೇ ಆಗಲಿ, ಆ್ಯಪಲ್ಲೇ ಆಗಲಿ, ತುಂಬ ಚೆನ್ನಾಗಿ ಫ್ರೂಟ್ಸ್ ತಿನ್ನಿರಿ. ಮತ್ತು ಈ ಬೇಸಿಗೆ ಟೈಮಲ್ಲಿ ಹುಡುಗಿರಿಗೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಏನಂದರೆ ಈ ಟೈಮಲ್ಲಿ ಸ್ವಲ್ಪ ಗೋಲ್ಗಪ್ಪ ಎಲ್ಲ ಕಮ್ಮಿ ಮಾಡಿರಿ, ಯಾಕಂದರೆ ಅದು ಹುಳಿ ಅಂಶ ಇರುತ್ತೆ ಮತ್ತು ತುಂಬ ಖಾರ ಇರುತ್ತಲ್ಲ. ಸೊ ಹೊಟ್ಟೆ ಉರಿ, ಎದೆ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದರಿಂದ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಊಟನೇ ಮಾಡಲ್ಲ, ಗೋಲ್ಗಪ್ಪಗೆ ಬಂದುಬಿಟ್ರೆ ಸಾಕು, ಊಟ ಬಿಟ್ಟು ಗೋಲ್ಗಪ್ಪ ಹತ್ರ ಓಡೋಗ್ಬಿಡ್ತಾರೆ ಅಂಥವ್ರು ಇದ್ದಾರೆ. ನಾನು ಸಹ ಹಾಗೆ ಮಾಡ್ತಿದ್ದೆ. ಸೊ ಅದರಿಂದ ಪ್ರಾಬ್ಲಮ್ ಆಗಿ ಅದರಿಂದ ಇವಾಗ ಆಚೆ ಬಂದಿದ್ದೀನಿ. ಸೊ ದಯವಿಟ್ಟು ಜಾಸ್ತಿ ಗೋಲ್ಗಪ್ಪ ಎಲ್ಲ ತಿನ್ನಕ್ಕೆ ಹೋಗ್ಬಿಡ್ರಿ. ಹೊಟ್ಟೆ ತುಂಬ ಊಟ ಮಾಡಿ ದಿನಕ್ಕೆ 3 ಲೀಟ್ರು ನೀರು ಕುಡ್ರಿ, ಮಜ್ಜಿಗೆ ಕುಡ್ರಿ, ಎಳ್ನೀರು, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿರಿ, ಆಯಿತಾ. ಎಲ್ಲರೂ ಕೂಡ ಖುಷಿಯಾಗಿರೋಣ ಅಂತ ಆಸೆ ಪಡ್ತೀನಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.